ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತುಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದ್ರ ಬಗ್ಗೆ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಯಾವ್ಯಾವ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಿದ್ರಿ. ಇವತ್ತು ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಕಲಿಯುಗದಲ್ಲಿ ಏನೆಲ್ಲ ನಡೆಯುತ್ತೆ, ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಡೆಯಬಾರದಂತ ಘಟನೆಗಳು ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇದು ಇನ್ನು ದುರ್ಘಟನೆ ನಡೆಯುತ್ತೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅದು ಯಾವ್ಯಾವ ದುರ್ಘಟನೆಗಳು? ಇವತ್ತು ನಾವು ಅನ್ಕೊಂತೀವಿ ಮನುಷ್ಯ ಮಾಡ್ತಕ್ಕಂಥದ್ದು ಇಷ್ಟೆಷ್ಟೋ ಒಂದು ಮುಚ್ಚಿಟ್ಕೊಂಡು ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ದುರ್ಘಟನೆ. ಇವೆಲ್ಲ ದುರ್ಘಟನೆಗಳು ಅಂತ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಒಂದೊಂದಾಗಿ ನಮಗೆ ತಿಳ್ಕೊಂಡಿರೋಷ್ಟು ನಾವು ಸೂಕ್ಷ್ಮ ಗಮನಿಸಿರ್ತಕ್ಕಂಥದ್ದು ನಾವು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ. ಧರ್ಮ ಕಾರ್ಯಗಳಿಗೆ ಅಡ್ಡ ಮಾಡ್ತಕ್ಕಂಥದ್ದು, ಧರ್ಮ ಕಾರ್ಯಗಳಿಗೆ ಅಡ್ಡ ಮಾಡ್ತಕ್ಕಂಥದ್ದು, ಧರ್ಮದಿಂದ ಅಧರ್ಮಕ್ಕೆ ಹೋಗ್ತಕ್ಕಂಥದ್ದು, ಅಧರ್ಮಗಳು ಮಾಡ್ತಕ್ಕಂಥದ್ದು ದುರ್ಘಟನೆಗಳು. ಮತ್ತೆ ನಂತರ ಪ್ರಕೃತಿಗೆ ವಿರುದ್ಧ ಹೋಗ್ತಕ್ಕಂಥದ್ದು, ಪ್ರಕೃತಿಗೆ ವಿರುದ್ಧ ಹೋಗ್ತಕ್ಕಂಥದ್ದು. ನಾವು ಹಾಗೆ ಒಂದು ಉದಾಹರಣೆನ ಕೊಡ್ತೀರಿ. ಏನ್ ದುರ್ಘಟನೆ ನಡೀತೆ ಗುರುಗಳೇ? ಏನ್ ಮಾಡ್ತಿದೀವಿ ನಾವು? ಭೂಮಿ ಮೇಲೆ ಜೀವನ ಮಾಡ್ತಿದೀವಿ, ನಮ್ಮ ಪಾಡಂಗ್ ನಾವಿದ್ದೀವಿ, ನಮ್ಮ ಅನುಕೂಲಕ್ಕೆ ತಕ್ಕ ಮಾಡ್ಕೊಳ್ತಾ ಹೋಗ್ತಿದೀವಿ, ಅದೊಂದು ದುರ್ಘಟನೆನಾ ಅಂತ ಅನ್ಕೊಬಹುದು. ನಾವು ಹೇಳಿದ್ರಿ ಪ್ರಕೃತಿಗೂ ಕೂಡ ಒಂದು ದುರ್ಘಟನೆಯನ್ನ ಮಾಡ್ತಕ್ಕಂಥವನು ಮನುಷ್ಯ ಆಗಿದ್ದಾನೆ. ಅದು ಹೇಗೆ ಅಂತ ಹೇಳಿದ್ರೆ, ಇವತ್ತು ನಾವು ಹಾಗೆ ಕೆಲವರು ಜ್ಞಾನಿಗಳ ಹತ್ರ ನಾವು ಕೂತ್ಕೊಂಡು ಮಾತಾಡ್ಬೇಕಿದ್ರೆ, ಕೆಲವು ದೇಶದ ವಿಜ್ಞಾನಿಗಳು ಸೂರ್ಯನನ್ನ ತಯಾರು ಮಾಡಕ್ ಕೊಟ್ಟಿದ್ದಾರೆ. ಮಹಾನುಭಾವನಾಗಿರ್ತಕ್ಕಂಥ ಸೂರ್ಯ ದೇವ ಇವತ್ತು ಅವನಿಲ್ಲ ಅಂದ್ರೆ ಇಡೀ ಪ್ರಪಂಚವೇ ಇಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಸಂಪೂರ್ಣ ಕತ್ತಲು ಕೋದ್ಕೊಂಡ್ಬಿಡುತ್ತೆ. ಆ ತರದ್ದು ಸೂರ್ಯ ದೇವನನ್ನ, ಮತ್ತೊಂದು ಸೂರ್ಯ ದೇವನನ್ನ ತಯಾರು ಮಾಡೋದಕ್ಕೆ ಹೋಗಿದ್ದಾರೆ. ತಯಾರು ಮಾಡಿ ಅದ್ ನೋಡಿ, ಆ ಸೂರ್ಯನ ತಯಾರು ಮಾಡಿ ಆ ದೇಶದವರು ಏನ್ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಸೂರ್ಯನನ್ನ ತಯಾರು ಮಾಡಿ ಅದನ್ನ ಗಗನದಲ್ಲಿ, ಆಕಾಶದಲ್ಲಿ ಬಿಟ್ರೆ ಆ ದೇಶದಲ್ಲಿ ಕತ್ತಲೆ ಕೂಡ ಇಳೋದಿಲ್ಲಂತೆ, ಕತ್ತಲೆ ಆಗೋದಿಲ್ಲಂತೆ. ಅದು ಪ್ರಕೃತಿಗೆ ಎಷ್ಟು ತತ್ವವಿರುದ್ಧ. ಇವತ್ತು ಭಗವಂತ, ಮತ್ತೆ ನಾವು ಪ್ರಕೃತಿಯನ್ನ ದೇವರು ಅಂತೀವಿ, ಭಗವಂತ ಅಂತೀವಿ. ಭಗವಂತನಿಗೆ ತದ್ವಿರುದ್ಧ ಮಾಡ್ತಕ್ಕಂಥದ್ದು ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಮಗೆ ಭಗವಂತ ಎಲ್ಲದನ್ನು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾನೆ, ಸರಿ ಸಮನಾಗಿ ಕೊಟ್ಟಿದ್ದಾನೆ. ಭಗವಂತ ಯಾವುದು ನಮಗೆ ಒಂದೊಂದನ್ನ ಕೊಟ್ಟಿಲ್ಲ, ಯಾವುದು ಕೂಡ ನಮ್ಗೆ ಭಗವಂತ ಒಂದೊಂದನ್ನು ಕೊಟ್ಟಿಲ್ಲ, ಪ್ರತಿ ಒಂದನ್ನು ಕೂಡ ಎರಡೆರಡು ಕೊಟ್ಟಿದ್ದಾನೆ. ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಇವತ್ತು ನಾವ್ ಯಾಕೆ ಇದನ್ನೆಲ್ಲ ಒಂದು ಉದಾಹರಣೆ ಕೊಟ್ಟು ಮಾತಾಡ್ತೀರಿ ಅಂತ ಹೇಳಿದ್ರೆ, ಇವತ್ತು ನಾವು ಸೂರ್ಯನು ಆ ದೇಶದಲ್ಲಿ ಕತ್ಲೆ ಆಗ್ಬಾರ್ದು ಅಂತ ಏನು ಓಡಾಡ್ತಿದ್ದಾರೆ ನೋಡಿ, ಅದಕ್ಕೆ ನಾವು ಈ ವಿಚಾರವನ್ನ ಮಾತಾಡ್ತಿದೀವಿ. ಇದು ನಮ್ಮ ದೇಶಕ್ಕೆ ಟೆಕ್ನಾಲಜಿ ಅಂತ ತಂದ್ಬಿಟ್ರು ಕೂಡ ಹೇಳಕ್ ಬರೋದಿಲ್ಲ, ತಂದ್ಬಿಡ್ತಾರೆ ವಿಜ್ಞಾನಿಗಳು. ಅವ್ರಿಗೆ ಯಾರಿದ್ರು ವಿಜ್ಞಾನಿಗಳಿಗೆ? ಹಾಗಾಗಿ ಇವತ್ತು ನೋಡಿ, ಎಲ್ಲ ಕರೆಕ್ಟಾಗಿ ಭಗವಂತ ಏನ್ ಬೇಕು, ಮನುಷ್ಯ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ ಏನೇನ್ ಬೇಕು ಅಂತ ಎಲ್ಲದನ್ನು ಕೂಡ ಎರಡೆರಡು ಕೊಟ್ಟಿದ್ದಾನೆ. ಏನಪ್ಪಾ ಅಂತ ಹೇಳಿದ್ರೆ ಹಗಲು ರಾತ್ರಿ ನೋಡಿ ಎಷ್ಟು ಒಂದು ಅದ್ಭುತವಾಗಿ ಕೊಟ್ಟಿದ್ದಾನೆ. ದೇಹ ಪ್ರಾಣ ಪ್ರತಿಯೊಂದು ಕೂಡ ನಾವು ಈ ರೀತಿ ಉದಾಹರಣೆ ಹೇಳ್ತಾ 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 ಹೋಗ್ತಿದ್ರೆ ಒಂದಕ್ಕೊಂದು ಒಂದೇ ಇಲ್ಲ, ಯಾವುದು ಕೂಡ ಒಂದಿಲ್ಲ. ಸಿಹಿ ಕಹಿ ವಿಷ ಅಮೃತ ಅಂಥದ್ದು ಪ್ರಕೃತಿಯಲ್ಲಿ ಎಲ್ಲದನ್ನು ಕೂಡ ಎರಡೆರಡು ಕೊಟ್ಟಿದ್ದಾನೆ. ಅದು ಸರಿ ಸಮನಾಗಿ ಕೊಟ್ಟಿದ್ದಾನೆ ಭಗವಂತ ನಮ್ಗೆ. ಅದಕ್ಕೆ ತತ್ವಿರುದ್ಧವನ್ನ ಹೋಗ್ತಕ್ಕಂಥದ್ದು ಮನುಷ್ಯ. ಇವತ್ತು ಮಾಡಬಾರದನ್ನೆಲ್ಲ ಮಾಡ್ತಿದ್ದಾನೆ. ಅದಕ್ಕೆ ಹೇಳ್ತಾರೆ ನಮ್ಮ ದೊಡ್ಡವರು, ಮಾಡಬಾರದು ಮಾಡಿದ್ರೆ ಆಗಬಾರ್ದಾಗ್ತದೆ ಅಂತ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದೇ ಆಗ್ತದೆ. ಇವತ್ತು ಆ ದುರಂತಗಳಲ್ಲಿ, ಇವತ್ತು ವಿಮಾನ ದುರಂತಗಳಲ್ಲಿ ಯಾರ ಶವ ಎಲ್ಲಿದೆ, ಯಾರ ಶವ ಎಲ್ಲಿ ಬಿದ್ದಿದೆ, ಯಾರ ಶವ ಯಾವುದು, ಆ ಶವ ಸಿಗುತ್ತೋ ಇಲ್ವೋ ಅಲ್ಲೇ ಬೂದಿ ಭಸ್ಮ ಆಗಿರುತ್ತೆ, ಸುಟ್ಟು ಕೂಡ ಭಸ್ಮ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ನಾವು ಏನು ಮಾಡ್ತಿರೋ ಪ್ರಕೃತಿ ನಮಗದು ಕೊಡ್ತಾನೆ ಇರುತ್ತೆ. ಇವತ್ತು ನಾವು ಹೇಳಿದ್ರಿ ನಡೀಬಾರ್ದಂತ ದುರ್ಘಟನೆಗಳು ಕೂಡ ನಡೀತಕ್ಕಂಥದ್ದು. ಇವನ್ನೆಲ್ಲ ನಾವು ಸೂಕ್ಷ್ಮವಾಗಿ ನೋಡಿದ್ರೆ, ಅವತ್ತು ಅವ್ರೇನಾದ್ರೂ ಒಂದು ಸೂರ್ಯನನ್ನ ಬಿಟ್ರೆ ಭೂಮಿ ಮೇಲೆ ನಡೀಬಾರ್ದಂತ ದುರ್ಘಟನೆ ಕೂಡ ಅದಾಗ್ತದೆ. ದುರ್ಘಟನೆ ಕೂಡ ಇವತ್ತು ಪ್ರಕೃತಿಗೂ ವಿರುದ್ಧ ಹೋಗ್ತಿರ್ತಕ್ಕಂಥದ್ದು ನರಮಾನವ. ನಾವು ಯಾವಾಗ್ಲೂ ಕೂಡ ಹೇಳ್ತೀರಿ ನರ ರಾಕ್ಷಸ ಅಂತ. ಪ್ರಕೃತಿಗೆ ತೊಂದರೆ ಮಾಡ್ತಕ್ಕಂಥವನು ನರ ರಾಕ್ಷಸ.
ಇವತ್ತು ನಾವು ಸೂಕ್ಷ್ಮ ಗಮನಿಸಿ ನೋಡೋದಕ್ಕೆ ಹೋದಾಗ ನಡಿಬಾರ್ದಂತ ದುರ್ಘಟನೆಗಳು. ಇವತ್ತು ಸಂಬಂಧಕ್ಕೆ ಬೆಲೆನೂ ಕೂಡ ಇಲ್ಲ, ವ್ಯಾಮೋಹಕ್ಕೆ ತುಂಬಿಕೊಂಡಿರ್ತಕ್ಕಂಥದ್ದು. ಸಾಧನೆಗೆ ಬೆಲೆ ಇಲ್ಲ, ವ್ಯಾಮೋಹಕ್ಕೆ ತುಂಬಿಕೊಂಡಿರ್ತಕ್ಕಂಥದ್ದು. ಏನ್ ಗುರುಗಳೇ, ಸಂಬಂಧಕ್ಕೆ ಯಾವ್ದು ಏನ್ ಬೆಲೆ ಇಲ್ಲ? ಬೆಲೆ ಇದೆಯಲ್ಲ, ಕೆಲವರಲ್ಲಿ ಮಾತ್ರ ಬೆಲೆ ಇದೆ ಅಷ್ಟೆ. ಕೆಲವರಲ್ಲಿ ಮಾತ್ರ ಬೆಲೆ ಇದೆ. ಎಲ್ಲರೂ ಅಲ್ಲ, ಎಲ್ರಿಗೂ ಸೇರ್ಕೊಳಲ್ಲ. ಕೆಲವರು ರಾಕ್ಷಸ ಗುಣದವರು ಕೂಡ ಇದ್ದಾರೆ. ಇವತ್ತು ನಾವು ಯಾವ್ದನ್ನ ನಾವು ಗಮನಿಸಿ ನೋಡ್ಬೋದಪ್ಪ ಅಂತ ಹೇಳಿದ್ರೆ, ನಡಿಬಾರ್ದಂತ ದುರ್ಘಟನೆಗಳು ನಡೀತದೆ ಅಂತ ಹೇಳಿದ್ರೆ, ಇವತ್ತು ಸೂಕ್ಷ್ಮವಾಗಿ ಸ್ವಂತ ಅತ್ತಿಗೆ ಅಣ್ಣ, ಅತ್ತಿಗೆ ತಮ್ಮ, ತಾಯಿ ತಂದೆ ಯಾರು ಇರ್ತಾರೋ ಅವ್ರ ನಡುವೆ ದೈಹಿಕ ಸಂಬಂಧ ಇರ್ತಕ್ಕಂಥದ್ದು ಇವತ್ತು ನಾವು ಸಾಕ್ಷಿಗಳು ಕೂಡ ನೋಡ್ಬೋದು. ಇವತ್ತು ನಾವು ತಂದೆ ಮತ್ತೆ ಮಗಳಿಗೆ ಸಂಬಂಧ ಇರ್ತಕ್ಕಂಥದ್ದು, ಇವೆಲ್ಲ ಎಷ್ಟು ವಿಚಾರಗಳು. ಸಣ್ಣ ವಯಸ್ಸನ್ನ, ಚಿಕ್ಕ ವಯಸ್ಸನ್ನ, ಹುಡುಗಿಯನ್ನ, ಕನ್ಯೆಯನ್ನ, ವೃದ್ಧ ವಧು ಮಗಳಿಗಿಂತ ಮೊಮ್ಮಗಳನ್ನ ಮದುವೆ ಆಗ್ತಕ್ಕಂಥದ್ದು, ಇದೆಲ್ಲ ಎಂತ ದುರ್ಘಟನೆಗಳು. ಚಿಕ್ಕ ವಯಸ್ಸಿನ ಒಂದು ಮೊಮ್ಮಗಳ ವಯಸ್ಸನ್ನು ಕೂಡ ಮದುವೆ ಆಗ್ತಕ್ಕಂಥದ್ದು, ಮಗಳ ವಯಸ್ಸನ್ನ ಹುಡುಗಿಯನ್ನ ಮದುವೆ ಆಗ್ತಕ್ಕಂಥದ್ದು, ಇವೆಲ್ಲ ದುರ್ಘಟನೆಗಳೇ. ಪ್ರತಿಯೊಂದು ಈ ನಾವು ಹೇಳ್ತಾ ಹೋದ್ರೆ ಹಲವಾರಿದೆ, ಹಲವಾರು ದುರ್ಘಟನೆಗಳು, ಇಂತಿಂತ ಘಟನೆಗಳು ನಡೀತಿದೆ. ನಾವು ಮೊನ್ನೆ ಯಾವುದೋ ಹೀಗೆ ಒಂದು ನಾಯಿ ಜೊತೆ ದೈಹಿಕ ಸಂಬಂಧ, ಪ್ರಾಣಿಗಳ ಜೊತೆ ದೈಹಿಕ ಸಂಬಂಧ, ಇದೆಲ್ಲ ದುರ್ಘಟನೆಗಳಲ್ದಿರ ಇನ್ಯಾವುದು? ಇವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ ನೋಡ್ತಾ ಹೋದ್ರೆ ದುರ್ಘಟನೆ ಬಗ್ಗೆ ನಾನಾ ರೀತಿ ಸಾಕ್ಷಿಗಳು ಸಿಗ್ತಾ ಹೋಗ್ತಿರುತ್ತೆ, ನಾನಾ ರೀತಿ ಉತ್ತರಗಳನ್ನು ಕೂಡ ಸಿಗ್ತಾ ಹೋಗ್ತಿರುತ್ತೆ. ಇವತ್ತು ನಾವು ಗೋಮಾತೆ ಅಂತಕ್ಕಂಥದ್ದು, ಇವತ್ತು ಸಕಲ ಆ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಸಕಲ ದೇವತೆಗಳು ಕೂಡ ನಮಸ್ಕಾರ ಮಾಡದಂತೆ ಅಂತ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು, ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು. ಗೋಮಾತೆಯನ್ನ ಒಂದು ಸಲ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ಸಕಲ ದೇವತೆಗಳಿಗೆ ನಮಸ್ಕಾರ ಮಾಡಿದಷ್ಟು ನಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಅದ್ರ ಜೊತೆ ಅದಕ್ಕೆ ದೈಹಿಕ ಕಿರುಕುಳ ಕೊಡ್ತಕ್ಕಂಥದ್ದು ಯಾವ್ದಿದು? ಅದಕ್ಕೋಸ್ಕರ ಇನ್ನು ಕಾಲಜ್ಞಾನದಲ್ಲಿ ಇವೆಲ್ಲ ಏನ್ ಮಾಡ್ತೇನೆ ಭಗವಂತ ಅಂತ ಹೇಳಿದ್ರೆ, ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಜಲ್ಲಿ ಹಿಡಿಯಕ್ಕೆ ಪ್ರಾರಂಭ ಮಾಡಿದ್ದಾನೆ ಭಗವಂತ ಅಂತ. ಇವನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ರೆ ಮನುಷ್ಯರು ಹತ್ತಿ ಹಣ್ಣಂತ ಉದುರುತ್ತಾರೆ ಅನ್ನೋದು ಖಚಿತ ಖಚಿತ ಖಚಿತ. ಇಷ್ಟನ್ನು ಹೇಳ್ತಾ ನಾವು ಮಾತನ್ನ ಮುಗಿಸ್ತಾ ಇದ್ದೀವಿ. ಇನ್ನು ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ಆ ವಿಚಾರಗಳು ಇನ್ನು ನಾವು ತನಿಖೆ ಮಾಡ್ತಾ ಅದ್ಭುತವಾಗಿರ್ತಕ್ಕಂಥದ್ದು, ಭಯಂಕರವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ. ಇದು ಯಾವುದೇ ಒಂದು ಕಲ್ಪನೆ ಅಲ್ಲ, ಯಾವುದೇ ಒಂದು ಈ ಹೇಳಿಕೆ ಹೇಳಿ ಜನಗಳಿಗೆ ಭಯಪಡಿಸ್ತಕ್ಕಂಥದ್ದಲ್ಲ. ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು, ತಮ್ಮಗಳಿಗೆ ಮಾಹಿತಿಯನ್ನ ಕೊಡಿಸಿರ್ತಕ್ಕಂಥದ್ದು. ಈಗ ನಡೀತಕ್ಕಂಥ ವಿಚಾರ, ಮುಂದೆ ನಡೀತಕ್ಕಂಥ ವಿಚಾರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ ಒಂದು ಸ್ವಯಂ ಇಚ್ಛೆಯಿಂದ ಹೇಳ್ತಕ್ಕಂಥದ್ದಲ್ಲ, ಜನಗಳಿಗೆ ಭಯಪಡಿಸ್ತಕ್ಕಂಥ ವಿಚಾರವು ಅಲ್ಲ. ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು. ಇವತ್ತು ನಾವು ಇಷ್ಟನ್ನು ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.